Watch full episodes on Jio Hotstar. ನನ್ನ ಒಳಗೆ ಈಗ ಮ್ಯಾಜಿಕಲ್ ಪವರ್ಸ್ ಬಂದಿದೆ. ಮೇಲೆದ್ದೇಳಿ. ನನಗೇನ್ ಬೇಕು ನಾನು ಅದನ್ನ ನನ್ನ ಬೆರಳುಗಳಿಂದ ಪಡ್ಕೊಳ್ತೀನಿ. ಅವ್ರನ್ನ ಪ್ರಿಸನ್ ನಲ್ಲೇ ಇಡಿ. ಅಷ್ಟರಲ್ಲಿ ನಾನು ಬೇರೆ ಮೆಜಿಷಿಯನ್ ಗಳಿಂದ ಮ್ಯಾಜಿಕಲ್ ಪವರ್ನೆಲ್ಲ ತಗೊಂಡ್ಬಿಡ್ತೀನಿ. ಅವ್ರ ಪವರ್ ನನಗೆ ಸಿಕ್ಬಿಟ್ರೆ ನನ್ನ ಯಾರು ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ನಾನು ಪೈರಟ್ ಆಫ್ ಯೂನಿವರ್ಸ್ ಇಂದ ಲಾರ್ಡ್ ಆಫ್ ಯೂನಿವರ್ಸ್ ಆಗೋಗ್ತೀನಿ. ಶಿವ ಮತ್ತೆ ರುದ್ರನನ್ನ ಇಲ್ಲಿ ಕರ್ಕೊಂಡ್ ಬರಕ್ಕಾಗ್ಲಿಲ್ಲ ಗಾಡೆಡ್ಸ. ಶಿವನ ಫೈಟ್ ಮತ್ತೆ ರುದ್ರನ ಮ್ಯಾಜಿಕ್ ನಮ್ಮ ಹತ್ರ ಏನೂ ಮಾಡಕ್ಕಾಗ್ಲಿಲ್ಲ. ನೀನು ಲಾರ್ಡ್ ಏಜಾನ ಸಿಪಾಯಿ. ನಿನಗೆ ಚಿಪ್ ಅಳವಡಿಸಲಾಗಿದೆ. ನಿನಗೆ ಜಗತ್ತಿನ ಎಲ್ಲಾ ತರದ ಫೈಟ್ಗಳು ಗೊತ್ತಿದೆ. ಆದ್ರೂ ಹೇಗೆ ಖಾಲಿ ಕೈನಲ್ಲಿ ವಾಪಸ್ ಬಂದೆ? I want them. Go find out. Catch them. ನಾವು ಬಂದಿದ್ದೇನೋ ಆಯ್ತು, ಆದ್ರೆ ಒಳಗೆ ಹೇಗೆ ಹೋಗೋದು? ಇದ್ರ ಸುತ್ತಮುತ್ತ ಡ್ರೋನ್ ಸೆಕ್ಯೂರಿಟಿ ಇದೆ. ಆ ಡ್ರೋನ್ ಇಂದ ತಪ್ಪಿಸ್ಕೊಳ್ಳೋದು ಪಾಸಿಬಲ್ ಅಲ್ಲ. ಒಂದು ಐಡಿಯಾ ಇದೆ. ಇಬ್ಬಾಯಿಸ್ಕಾ ಸ್ಮಾಲ್ ಸೈಜ್ ಕ್ರಿಯೇಟು. ರುದ್ರ, ನೀನು ಅದ್ಭುತನೇ ಮಾಡ್ದೆ. ನಡಿ, ಆದಷ್ಟು ಬೇಗ ಶಿಪ್ ಒಳಗಡೆ ಹೋಗೋಣ. ನೋಡ್ದಾ, ರುದ್ರನ ಹತ್ರ ಎಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಇದೆ. ಅಯ್ಯೋ, ಡ್ರೋನು ಸ್ಪೇಸ್ ಶಿಪ್ ಡಿಟೆಕ್ಟ್ ಮಾಡಿದೆ. ಔಟ್ ಆಫ್ ಕಂಟ್ರೋಲ್ ಆಗಿದೆ. ಈಗೇನ್ ಮಾಡೋದು? ಇಷ್ಟೆಲ್ಲ ಕ್ರೀಚರ್ಸ್. ಆದ್ರೆ ಇಷ್ಟೆಲ್ಲ ಕ್ರೀಚರ್ಸ್ ಅನ್ನ ಯಾಕೆ ಬಂಧಿಸಿದ್ದಾರೆ? ನಿನ್ನ ಮ್ಯಾಜಿಕ್ ಬಾಯ್ ಇವತ್ತು ನಮ್ಮನ್ನ ಸೊಳ್ಳೆ ತರ ಸುಟ್ಟು ಹಾಕ್ಬಿಡ್ತಿದ್ದ. ಹೊಗೆ ಕೂಡ ಬರ್ತಾ ಇರ್ಲಿಲ್ಲ. ಬೇರೆ ಯಾವ್ದು ಮ್ಯಾಜಿಕ್ ಮಾಡಕ್ ಆಗ್ತಿರ್ಲಿಲ್ವಾ ಅವನು? ಥ್ಯಾಂಕ್ಸ್ ಹೇಳು, ಥ್ಯಾಂಕ್ಸ್. ಇಲ್ಲಿವರೆಗೆ ಮ್ಯಾಜಿಕ್ ನಿಂದಾಗಿ ಬಂದಿದ್ದೀವು. ಥ್ಯಾಂಕ್ಲೆಸ್ ಗರ್ಲ್. ಅರೆ, ಇವರದ್ದು ಮತ್ತೆ ಶುರು ಆಯ್ತು. ಥ್ಯಾಂಕ್ಸ್ ರುದ್ರ, ಮ್ಯಾಜಿಕ್ ಇಂದ ತುಂಬಾ ಉಪಯೋಗ ಆಯ್ತು. ಥ್ಯಾಂಕ್ಸ್ ಶಿವ. ಲೆಟ್ಸ್ ಗೋ. ಮೊದಲು ನಾವು ಸಿಸಿಟಿವಿಯನ್ನು ಆಫ್ ಮಾಡಬೇಕು. ಇಲ್ದಿದ್ರೆ ಅವರು ನಮ್ಮ ಮೂವ್ಮೆಂಟ್ಸ್ ಟ್ರ್ಯಾಕ್ ಮಾಡಬಹುದು. ಇಬ್ಬಾಯಿಸ್ಕಾ ಆಲ್ ಸಿಸಿಟಿವಿಸ್ ಕ್ಲೋಸು. ಇದೇನಾಯ್ತು?
ಯಾರು ಇದನ್ನ ಮಾಡಿದ್ದು? ಯಾರು ನಮ್ಮ ಡ್ರೋನ್ ನ ಡೆಸ್ಟ್ರಾಯ್ ಮಾಡಿದ್ದು? ಯಾರು ಎಲ್ಲ CCTVಗಳನ್ನು ಡ್ಯಾಮೇಜ್ ಮಾಡಿದ್ದು? ಇಂಟರ್ ಪ್ಲಾನೆಟ್ ಪೊಲೀಸ್ಗಳೇನು ಬಂದಿಲ್ಲ ತಾನೇ? ಚೆಕ್ ಮಾಡಿ. ನಾನ್ ಕಂಡುಹಿಡಿತೀನಿ ಇಲ್ಲಿ ಎಷ್ಟು ಜನ ಇದ್ದಾರೆ ಮತ್ತೆ ಎಲ್ಲೆಲ್ಲಿದ್ದಾರೆ ಅಂತ. ನಾವಿಲ್ಲಿ ತುಂಬಾ ಜಾಗರೂಕ ಆಗಿರಬೇಕು. ಎಲ್ಲಿಯೂ ನಾವು ಸಿಕ್ಕಿ ಬೀಳೋ ಅಪಾಯವಿದೆ. ಶಿವನ್ ಟೆಕ್ನಾಲಜಿನೇ ಕೆಲಸ ಮಾಡ್ತಿರೋದು. ನಿನ್ನ ಜಾದೂಗಾರ ಫ್ರೆಂಡು ಹೆದರ್ಕೊಂಡಿದ್ದಾನೆ. ಸಾರಿ. ಈ ರಿಸ್ಟ್ ವಾಚ್ ದೊಡ್ಡದಾಗಿದ್ರೆ ಇನ್ನ ದೊಡ್ಡದಾಗಿ ಕಾಣಿಸ್ತಿತ್ತು. ಇಷ್ಟು ಚಿಕ್ಕ ಸ್ಕ್ರೀನ್ ಮತ್ತೆ ಏನು ಕಾಣಿಸ್ತಿಲ್ಲ. ಇಬಾಯಿಸ್ಕಾ ಬಿಗ್ ಸ್ಕ್ರೀನ್ ಕ್ರಿಯೇಟ್. ಓ ನೋ, ಮ್ಯಾಜಿಕ್ ಸ್ಕೂಲ್ ನ ಎಲ್ಲ ಟೀಚರ್ಸ್ ಅನ್ನ ಇವರು ಬಂಧಿಸಿದ್ದಾರೆ. ಇವರು ಏನ್ ಮಾಡ ಬಯಸ್ತಿದ್ದಾರೆ? ಗೊತ್ತಾಗ್ಬೇಕು ಅಂದ್ರೆ ನೀನೇ ಇಲ್ಲಿಗೆ ಬಂದ್ಬಿಡು. ಪಾಪ ಈ ರೋಬೋಟ್ ಬೀನ ಯಾಕೆ ಇಲ್ಲಿಗೆ ಕಳ್ಸಿದ್ಯಾ? ನೀನೇ ಇಲ್ಲಿಗೆ ಬಾ, ತಿನ್ನೋಣ, ಕುಡಿಯೋಣ, ಆಮೇಲೆ ಮಾತು ಆಡೋಣ. ತಿನ್ನುವಾಗ ನಾನು ಅವ್ರ ಜೊತೆ ಸೆಲ್ಫಿನೂ ತಗೋತಿದ್ದೆ. ಬರೀ ನಾನ್ ಮತ್ತೆ ಶಿವ ಅವರಲ್ಲಿಗೆ ಹೋಗ್ತೀವಿ. ನೀವಿಲ್ಲಿ ಬಚ್ಚಿಟ್ಟು ನೋಡ್ತೀರಿ. ವೆಲ್ಕಮ್, ಬನ್ನಿ ಒಳಗೆ. ಸಾರಿ ಶಿವ, ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಇಷ್ಟೊಂದು ಒಳ್ಳೆ ಊಟ ನೋಡಿ ನನ್ಗೆ ಬಾಯಲ್ಲಿ ನೀರೇ ಬರ್ತಿದೆ. ಅದಕ್ಕೆ ನಾವ್ ನಿನ್ ಹಿಂದೆನೆ ಬಂದ್ವಿ. ಮತ್ತೆ ನಾನು ಏಲಿಯನ್ಸ್ ಜೊತೆ ಸೆಲ್ಫಿ ತಗೋಬೇಕು, ಅದಕ್ಕೆ ನಾನು ಬಂದೆ. ಲಾರ್ಡ್ ಎಲ್ಸಾ ಈಗ ಇಲ್ಲಿಗೆ ಬರ್ತಿದ್ದಾರೆ. ಹಲೋ ಕಿಡ್ಸ್, ಇಂಟ್ರೊಡ್ಯೂಸ್ ಯೋರ್ ಸೆಲ್ಫ್. ಹೆಲೋ ಸರ್, ನನ್ನ ಹೆಸರು ಯೂಡಿ. ನಾನ್ ನಿಮ್ ಜೊತೆ ಒಂದು ಸೆಲ್ಫಿ ತಗೊಳ್ಳ? ಅಲ್ಲೇ ಕೂತ್ಕೋ. ಸೆಲ್ಫಿ ತಗೊಳ್ಳೋದಕ್ಕೆ ಇನ್ನೂ ತುಂಬಾ ಸಮಯ ಇದೆ. ನಾನ್ ಶಿವ, ಇದು ರುದ್ರ, ಮತ್ತೆ ಇದು ಆದಿ. ಮತ್ತೆ ನಿಮ್ ಪರಿಚಯ? ನನ್ನ ಪರಿಚಯ ನಾನು ನನ್ ಬಾಯಿಂದ ಹೇಗೆ ಹೇಳಿ? ನಕಲ್ ಸಿಂಗ್, ನನ್ನ ಇಂಟ್ರೊಡಕ್ಷನ್ ಕೊಡು. ಇವರು ಲಾರ್ಡ್ ಈಸಾ. ತಮ್ಮನ್ನ ತಾವೇ ಲಾರ್ಡ್ ಆಫ್ ದಿ ಯೂನಿವರ್ಸ್ ಅಂತ ಕರೀತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ಇವರೊಬ್ಬ ಡಕಾಯಿತ, ಪೈರೇಟ್ಸ್ ಆಫ್ ದಿ ಯೂನಿವರ್ಸ್. ಇವರು ಪ್ರತಿಯೊಂದು ಯೂನಿವರ್ಸ್ ಹೋಗಿ ಅಲ್ಲಿನ ಮುಖ್ಯವಾದ ವಸ್ತುಗಳನ್ನ ಕದೀತಾರೆ ಅಥವಾ ಲೂಟಿ ಮಾಡ್ತಾರೆ. 11 ಪ್ಲಾನೆಟ್ ನ ಪೊಲೀಸ್ ಇವರ ಹಿಂದೆ ಬಿದ್ದಿದ್ದಾರೆ. ಆದ್ರೆ ಲಾರ್ಡ್ ಈಸಾನ ಹಿಡಿಯೋದು ಕಷ್ಟ ಮಾತ್ರ ಅಲ್ಲ, ಅದು ಅಸಾಧ್ಯ. ಇವರಿಗಿಂತ ದೊಡ್ಡ ಕಳ್ಳ ಬೇರೆ ಯಾರು ಇಲ್ಲವೇ ಇಲ್ಲ. ನಕಲ್ ಸಿಂಗ್, ನನ್ನ ಹೊಗಳ್ತಾ ಇದೆಯಾ ಅಥವಾ ಅವಮಾನ ಮಾಡ್ತಿದ್ಯಾ? ನಿನ್ನ ಬುದ್ಧಿ ಮಣ್ ತಿನ್ನೋಕ್ ಹೋಗಿದ್ಯಾ? ಇನ್ನು ನೀವ್ ಯಾರು ಮಾತಾಡ್ಬೇಡಿ, ನಾನ್ ಮಾತಾಡ್ತೀನಿ. ನೀವು ಪೈರೇಟಾ ಅಥವಾ ಲಾರ್ಡ್ ಆಫ್ ಯೂನಿವರ್ಸ್, ನಮ್ಗೆ ವ್ಯತ್ಯಾಸ ಆಗಲ್ಲ. ನೀವು ಯಾರನ್ನೆಲ್ಲ ಬಂಧಿಸಿದ್ದೀರಿ ಅವರನ್ನ ಬಿಟ್ಬಿಡಿ. ನಿಮ್ಗೇನ್ ಬೇಕು ಅಂತ ಹೇಳಿ. ನಾನು ಇಡೀ ಯೂನಿವರ್ಸ್ ಇಂದ ಬೆಲೆ ಬಾಳೋ ವಸ್ತುಗಳನ್ನ ಒಟ್ಟುಗೂಡಿಸಿ ನನ್ನ ಕಲೆಕ್ಷನ್ ಅಲ್ಲಿ ಇಟ್ಕೊಳಕ್ ಇಷ್ಟಪಡ್ತೀನಿ. ಇದು ನನ್ನ ಹವ್ಯಾಸ. ನಾನು ಯಾವುದೇ ಕಳ್ಳ ಡಕಾಯ್ತ ಅಲ್ಲ, ನಾನೊಬ್ಬ ಕಲೆಕ್ಟರ್. ಅಪರೂಪದ ಬೆಲೆ ಬಾಳುವಂತ ವಸ್ತುಗಳ ಕಲೆಕ್ಟರ್. ಎಲ್ಲ ಪ್ಲಾನೆಟ್ಸ್ ಗಳ ಪೊಲೀಸ್ ನನ್ನ ಹಿಂದೆ ಬಿದ್ದಿರ್ತಾರೆ. ಯಾಕಂದ್ರೆ ಜಗತ್ನಲ್ಲಿರೋ ಸ್ಪೆಷಲಿ ಟ್ಯಾಲೆಂಟೆಡ್ ಜನರನ್ನ ನಾನು ಇಲ್ಲಿಗೆ ಹಿಡ್ಕೊಂಡು ಬರ್ತೀನಿ. ಅವ್ರ ಟ್ಯಾಲೆಂಟ್ ನೆಲ್ಲ ಒಂದು ಚಿಪ್ ನಲ್ಲಿ ಟ್ರಾನ್ಸ್ಫರ್ ಮಾಡಿ ನನ್ನ ಕ್ರಿಯೇಚರ್ ಗಳ ಮೇಲೆ ಅದನ್ನ ಪ್ರಯೋಗ ಮಾಡ್ತೀನಿ. ಆ ಚಿಪ್ ಅನ್ನ ಯಾರ ದೇಹದಲ್ಲಿ ಹಾಕ್ತಾರೋ ಅವ್ರಿಗೆ ಪ್ರಪಂಚದ ಪ್ರತಿಯೊಂದು ಭಾಷೆನೂ ಗೊತ್ತಿರುತ್ತೆ, ಪ್ರತಿಯೊಂದು ಆರ್ಟ್ ಕೂಡ ಗೊತ್ತಿರುತ್ತೆ, ಎಲ್ಲ ಫೈಟ್ ಸ್ಕಿಲ್ಸ್ ಗೊತ್ತಿರುತ್ತೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರು ನನ್ನ ಮಾತು ಮಾತ್ರ ಕೇಳೋದು, ನನ್ನ ಅಧೀನದಲ್ಲಿರ್ತಾರೆ. ಮತ್ತೆ ಮ್ಯಾಜಿಕ್ ಲಾರ್ಡ್ ಲೇಸಾ ಹತ್ರ ಮಾತ್ರ ಇರುತ್ತೆ. ಇವ್ರ ಹತ್ರ ಈಗಾಗ್ಲೇ ತುಂಬಾ ಮ್ಯಾಜಿಕ್ ನ ತುಂಬಿಸಾಗಿದೆ. ಇನ್ನು ಸ್ವಲ್ಪ ಜನ ಅಷ್ಟೇ ಬಾಕಿ ಇದ್ದಾರೆ. ಇದಾದ್ಮೇಲೆ ನೀವು ಇಡೀ ಪ್ರಪಂಚದಲ್ಲಿ ಎಲ್ ಬೇಕಾದ್ರೂ ಕಳ್ತನ ಮಾಡ್ಬೋದು, ದರೋಡೆನೂ ಮಾಡ್ಬೋದು. ಯಾವ ಪೊಲೀಸು ನಿಮ್ಮನ್ನ ಹಿಡಿಯಕ್ ಆಗೋದಿಲ್ಲ. ಅಕಲ್ ಸಿಂಗ್, ನಿನ್ ತಲೆ ಏನಾದ್ರೂ ಕೆಟ್ಟ ಹೋಗಿದ್ಯಾ? ಇಷ್ಟು ಜೋರಾಗಿ ನನ್ನ ಎದುರುಗಡೆನೆ ಮಾತಾಡ್ತಿದ್ಯಲ್ಲ. ನಿಮ್ಗೆಲ್ಲ ಏನನ್ನಿಸ್ತು?
ನೀವೆಲ್ರೂ ಇಲ್ಲಿಗೆ ಬಂದು ನನ್ನಲ್ಲಿ ಬಂಧಿಯಾಗಿರುವಂತ ಭೂಮಿ ಮೇಲೆ ವಾಸ ಮಾಡೋರ್ನೆಲ್ಲ ವಾಪಸ್ ಕರ್ಕೊಂಡು ಹೋಗ್ತೀರಾ? ಈಗ ನೀವು ಕೂಡ ನನ್ನ ಬಂಧಿಗಳು. ಮಗು ಅಂತ ಕರಿಬೇಡಿ ಅಂಕಲ್. ನೀನ್ ಸರಿಯಾದ ಸಮಯಕ್ಕೆ ಬಂದಿರೋ ಕೋಕಾ. ಡೆಸ್ಟ್ರಾಯ್ ದೆಮ್. ಇವತ್ತಂತೂ ಇವರಿಬ್ರು ಕತೆನೂ ಮುಗೀತು. ಇವರನ್ನ ಯಾರು ಕಾಪಾಡಕ್ಕಾಗಲ್ಲ. ತುಂಬಾ ಮಜವಾಗಿದೆ. ಮೊದಲನೇ ಸಾರಿ ಫೈಟ್ ಮಾಡುವಾಗ ಮಜಾ ಬರ್ತಾ ಇದೆ. ನನ್ನ ಹತ್ರ ಎಷ್ಟೊಂದು ಪವರ್ಗಳಿವೆ. ಒಂದು ಸಾರಿ ನನಗೆ ತ್ರಿಮೂರ್ತಿಯ ಪವರ್ ಕೂಡ ಸಿಕ್ಬಿಟ್ರೆ ಆಮೇಲೆ ನನ್ನ ಯಾರು ಕೂಡ ತಡೆಯೋದಕ್ಕಾಗೋಲ್ಲ. Watch India's largest kids library only on Jio Hotstar. Download the app now.